ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇವತ್ತು ಏನು ತಂದಿದ್ದೀನಪ್ಪ ಅಂದರೆ, ಭಾಳ ಜನ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು, ಸರ್ ಬಿ ಎಡ್ ಥರ್ಡ್ ಸೆಮ್ ಅಂದರೆ ಬಿ ಎಡ್ ಥರ್ಡ್ ರೌಂಡ್ನ ಲಿಸ್ಟ್ ಯಾವಾಗ ಬಿಡ್ತಾರೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ, ಮುಂದಿನ ಪ್ರೊಸೆಸ್ ಏನು ಸರ್, ಫೋರ್ತ್ ರೌಂಡ್ ಇರುತ್ತಾ ಇಲ್ವಾ, ಹೌದಾ, ಈ ರೀತಿಯಾಗಿ ಭಾಳ ಕ್ವಶನ್ಸ್ ಬರ್ತಾಯಿದ್ದು. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಈ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಇತ್ತೀಚೆಗೆ ಏನು ಮಾಡಿದೆ, ಗೌರ್ಮೆಂಟ್ ಎರಡನೇ ರೌಂಡಿನ ಸೀಟು ಹಂಚಿಕೆಯನ್ನು ಬಿಟ್ಟಿದೆ. ಸೆಕೆಂಡ್ ರೌಂಡ್ ಲಿಸ್ಟನ್ನು ಬಿಟ್ಟಿದೆ. ಯಾವಾಗ ಬಿಟ್ಟಿದೆಯಪ್ಪ ಅಂದರೆ 12/1/2024ರಂದ ವೆಬ್ಸೈಟ್ನಲ್ಲಿ ಏನು ಮಾಡಲಾಗಿದೆ, ಪ್ರಕಟಿಸಲಾಗಿದೆ. ಈ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡ ಎಷ್ಟು ಜನಗೆ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕೈತೆ ನೋಡು, ಅವ್ರು ಏನು ಮಾಡಬೇಕಪ್ಪ ಅಂದರೆ ಆನ್ಲೈನ್ನಲ್ಲಿ ಚಾನಲನ್ನು ಡೌನ್ಲೋಡ್ ಮಾಡ್ಕೋಬೇಕು. ಯಾವಾಗ 16/1/2024ರಿಂದ 18/1/2024 ಅವ್ರು ಏನು ಮಾಡಬೇಕು, ಚಲನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿ ಏನು ಮಾಡಬೇಕು, SBI ಬ್ಯಾಂಕ್ನಲ್ಲಿ ಚಾನಲನ್ನು ತುಂಬಬೇಕು. ಹೌದಾ, ಇದು SC ಮತ್ತು ST ಸ್ಟೂಡೆಂಟ್ಗಳಿಗೆ ನಿಲ್ಲಿರುತ್ತೆ. ಹೌದಾ, ನೆಕ್ಸ್ಟ್ ಅವರು ಚಲನನ್ನು ತುಂಬಿದ ನಂತರ ಅವ್ರೇನು ಮಾಡಬೇಕು, ನೋಡಲ್ ಅಧಿಕಾರಿಯಲ್ಲಿ ಹೋಗಿ ಸೆಂಟ್ರಲ್ಲಿ ಹೋಗಿ ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ಡಯಟ್ ಅಂತ ಇರ್ತಾವಲ್ಲ, ಡಯಟ್ಗೆ ಹೋಗಿ ಏನು ಮಾಡಬೇಕು, ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಬಂದ ನಂತರ ಕಾಲೇಜ್ಗೆ ಹೋಗಿ ಎರಡು ಸೆಟ್ ಡಾಕ್ಯುಮೆಂಟ್ಸ್ಗಳನ್ನ ಜೆರಾಕ್ಸ್ ಕೊಟ್ಟು ಅಡ್ಮಿಷನ್ನ ಮಾಡ್ಕೋಬೇಕಾಗುತ್ತೆ. ಹೌದಾ, ನೆಕ್ಸ್ಟ್ ಮೂರನೇ ಸುತ್ತಿನಲ್ಲಿ ಏನಪ್ಪ ಅಂದರೆ, ಮೊದಲನೇದಾಗಿ ಅರ್ಹತಾ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಅರ್ಹತಾ ಪಟ್ಟಿ ಅಂದರೆ ಎಲಿಜಿಬಿಲಿಟಿ ಲಿಸ್ಟ್. ಈ ಎಲಿಜಿಬಿಲಿಟಿ ಲಿಸ್ಟನ್ನು ಯಾಕೆ ಬಿಡ್ತಾರಪ್ಪ ಅಂದರೆ, ನೋಡಿ, ಈ ಮೂರನೇ ರೌಂಡಿಗೆ ನೀವು ಎಲಿಜಿಬಲ್ ಇದೆಯೋ ಇಲ್ಲೋ ಎಂಬ ಕಾರಣಕ್ಕೆ ಎಲಿಜಿಬಿಲಿಟಿ ಲಿಸ್ಟನ್ನು ಬಿಡ್ತಾರೆ. ಆ ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟು ಏನು ಮಾಡ್ತಾರೆ ಸರ್, ದಾಖಲಾತಿಯನ್ನು ಪರಿಶೀಲನೆ ಮಾಡ್ತಾರೆ. ದಾಖಲಾತಿ ಪರಿಶೀಲನೆ, ಸರ್ ನಾವು ಮೊದಲು ದಾಖಲಾತಿ ಪರಿಶೀಲನೆ ಮಾಡೀವಿ, ಈಗಲೂ ಮಾಡಿಸ್ಬೋದಾ, ಅದು ನಮ್ಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಅವ್ರು ಏನು ಮಾಡ್ತಾರೆ ನೋಡಿ, ಆ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಹೌದಾ, ನೆಕ್ಸ್ಟ್ ಈಗ ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರಾ ಸರ್ ಅಂತ ನೀವು ಕೇಳ್ಬೋದು. ಹೌದು, ಬಿಟ್ಟಿದ್ದಾರೆ. ಯಾವುದ್ರ ಬಿಟ್ಟಿದ್ದಾರಪ್ಪ ಅಂದರೆ ಆರ್ಟ್ಸ್ ಅರ್ಹತಾ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಇವಾಗ ನಿಮ್ಮ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ, ಆರ್ಟ್ಸ್ ಥರ್ಡ್ ರೌಂಡ್ ವೆರಿಫಿಕೇಷನ್ ಲಿಸ್ಟ್, ಮತ್ತು ಆರ್ಟ್ಸ್ ಥರ್ಡ್ ರೌಂಡ್ ವೆರಿಫಿಕೇಷನ್ ಲಿಸ್ಟ್ ಕಟ್ ಆಫ್ ಆಲ್ ಕ್ಯಾಂಡಿಡೇಟ್ಸ್. ಹೌದಾ, ಆರ್ಟ್ಸ್ ರೌಂಡ್ 3 ವೆರಿಫಿಕೇಷನ್ ಲಿಸ್ಟ್ ಕಟ್ ಆಫ್ HK ಕ್ಯಾಂಡಿಡೇಟ್ಸ್. ಹೌದಾ, ಇವಾಗ ಏನು ಮಾಡಿದ್ದಾರೆ ಅವರು, ಥರ್ಡ್ ರೌಂಡನ್ನು ಆರ್ಟ್ಸ್ ಲಿಸ್ಟ್ನ ವೆರಿಫಿಕೇಷನ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೈನ್ಸ್ದು ಕೂಡ ಅತಿ ಶೀಘ್ರದಲ್ಲಿ ಬಿಡ್ತಾರೆ. ನೀವೇನು ಮಾಡಬೇಕಾಗುತ್ತೆ, ಆ ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು, ಇದು ವೆಬ್ಸೈಟ್ ಯಾವುದಪ್ಪ ಅಂದರೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಯಾವ ವೆಬ್ಸೈಟು, ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಈ ವೆಬ್ಸೈಟ್ಗೆ ಹೋಗಿ ನೀವೇನು ಮಾಡಬೇಕಾಗುತ್ತೆ, ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹೆಸರಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿನ ಹೊಳ್ಳೆಯಲ್ಲಿ ಹೋಗೋಣ. ಥರ್ಡ್ ರೌಂಡ್ ಯಾವ ರೀತಿ ಇರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೌದಾ, ದಾಖಲಾತಿ ಪರಿಶೀಲನೆ ಎಷ್ಟರಿಂದ ಎಷ್ಟರ ತನಕ ಇರುತ್ತೆ ಅಂದರೆ 16/1/2024ರಿಂದ 20/1/2024, ಅಂದರೆ 16ನೇ ತಾರೀಕು ಜನವರಿಲಿಂದ 20 ಜನವರಿವರೆಗೆ ಥರ್ಡ್ ರೌಂಡ್ನ ದಾಖಲಾತಿ ಪರಿಶೀಲನೆ ಇರುತ್ತೆ. ದಾಖಲಾತಿ ಪರಿಶೀಲನೆ ಮಾಡಿದ ನಂತರ ಏನು ಮಾಡ್ಬೇಕು ಸರ್ ಅಂತ ನೀವು ಕೇಳ್ಬೋದು. ಆಪ್ಷನ್ ಎಂಟ್ರಿ ಇರುತ್ತೆ. ಆ್ಯಸ್ ಇಟ್ ಈಸ್ ಆಪ್ಷನ್ ಎಂಟ್ರಿನಲ್ಲಿ ಏನು ಮಾಡಬೇಕು, ನೀವೇನು ಫಸ್ಟ್ ರೌಂಡ್ನಲ್ಲಿ ಫಸ್ಟ್ ಅಪ್ಲಿಕೇಶನ್ ಹಾಕಿದಾಗ ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಕೆಲವೊಂದಿಷ್ಟು ಕಾಲೇಜ್ಗಳನ್ನ ಅಷ್ಟೇ ಚಾಯ್ಸ್ ಮಾಡಿರ್ತೀರಿ, 5 ಆಗಿರ್ಬೋದು, 10 ಆಗಿರ್ಬೋದು, ಇಷ್ಟೇ ಚಾಯ್ಸ್ ಮಾಡಿರ್ತೀರಿ. ಆದರೆ ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಬೇಕಾದಷ್ಟು ಕಾಲೇಜ್ಗಳನ್ನ ಚಾಯ್ಸ್ ಮಾಡ್ಬೋದು. 100 ಮಾಡ್ಬೋದು, 200 ಮಾಡ್ಬೋದು. ಹೌದಾ, ನಿಮ್ಗೆ ಸೀಟ್ ಸಿಗ್ತಾ ಇಲ್ಲ ಅಂದರೆ ನಿಮ್ಗೆ ಹತ್ತಿರದ ಡಿಸ್ಟಿಕ್ಗಳಲ್ಲೂ ಕೂಡ ನೀವು ಕಲಿಯುವಂಥ ಆಸಕ್ತಿ ಇದ್ದರೆ, ನಾನು ಹೋಗಲೇಬೇಕು ಸರ್, ಈ ಸಲ BEd ಮಾಡಲೇಬೇಕಂದ್ರೆ ಸುತ್ತಮುತ್ತದ ಎಲ್ಲ ತಾಲೂಕುಗಳು ಅಥವಾ ಜಿಲ್ಲೆಗಳಾಗಿರ್ಬೋದು, ಅಲ್ಲಿರುವಂಥ ಕೂಡ ಒಂದು ಕಾಲೇಜ್ಗಳಿಗೆ ನೀವು ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಹೌದಾ, ಆಪ್ಷನ್ ಎಂಟ್ರಿ ಮಾಡಲು ದಿನಾಂಕ ಏನಪ್ಪ ಅಂದರೆ 20/1/2024ರಿಂದ 22/1/2024, ಅಂದರೆ ಜನವರಿ 20ರಿಂದ ಜನವರಿ 22ರವರೆಗೆ ಆಪ್ಷನ್ ಎಂಟ್ರಿ ಆನ್ ಇರುತ್ತೆ. ಎಷ್ಟು ದಿನ, 3 ದಿನ ಆನ್ ಇರುತ್ತೆ. ನೀವೇನು ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಹೌದಾ, ನೆಕ್ಸ್ಟ್ ಆಯ್ಕೆ ಪಟ್ಟಿ ಪ್ರಕಟಣೆ ಮಾಡ್ತಾರೆ, ಅಂದರೆ ಲಿಸ್ಟನ್ನು ಬಿಡ್ತಾರೆ. ಯಾವಾಗ ಲಿಸ್ಟ್ ಬಿಡ್ತಾರೆ ಸರ್ ಅಂದರೆ, ಥರ್ಡ್ ರೌಂಡ್ ಲಿಸ್ಟನ್ನು 25ನೇ ತಾರೀಕು ಜನವರಿ ಬಿಡ್ತಾರೆ. 25 ಜನವರಿ ಥರ್ಡ್ ರೌಂಡ್ ಲಿಸ್ಟ್ ಬಿಡ್ತಾರೆ. ನೆಕ್ಸ್ಟ್ ಥರ್ಡ್ ರೌಂಡ್ ಲಿಸ್ಟ್ ಬಿಟ್ಟ ನಂತರ ಏನು ಮಾಡ್ಬೇಕು ಸರ್, ನೆಕ್ಸ್ಟ್ ನೀವು ಸೇಮ್ ಆ್ಯಸ್ ಇಟ್ ಇಸ್ ಸೀಟ್ ಸಿಗ್ತಾ ನೀವು ಕೂಡ ಏನು ಮಾಡಬೇಕು, ಆನ್ಲೈನ್ ಚಲನ ಡೌನ್ಲೋಡ್ ಮಾಡ್ಕೋಬೇಕು. SBI ಬ್ಯಾಂಕ್ನಲ್ಲಿ ಹೋಗಿ ಏನು ಮಾಡಬೇಕು, ಚಲನನ ಪಾವತಿಸಬೇಕು. ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಡೇಟ್ಗಳನ್ನ ಕೊಟ್ಟಿರ್ತಾರೆ ನಿಮಗೆ. ಚಲನ ಪಾವತಿ ಮಾಡಿದ ನಂತರ ನೋಡಲ್ ಅಥವಾ ಡಯಟ್ ಕೇಂದ್ರಕ್ಕೆ ಹೋಗಿ ಏನು ಮಾಡಬೇಕು,
ಅಡ್ಮಿಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ತದನಂತರ ಆ ಪ್ರೊಸೆಸ್ ಮುಗಿದ ನಂತರ ಫೋರ್ತ್ ರೌಂಡ್ ನೋಡ್ತಾ ಬರೋದಾದರೆ ಇಲ್ಲಿಯೂ ಕೂಡ ಅರ್ಹತಾ ಪಟ್ಟಿಯನ್ನು ಬಿಡ್ತಾರೆ, ಎಲಿಜಿಬಿಲಿಟಿ ಲಿಸ್ಟನ್ನು. ಅಲ್ಲಿಯೂ ಕೂಡ ದಾಖಲಾತಿ ವೆರಿಫಿಕೇಷನ್ ಇರುತ್ತೆ, ಪರಿಶೀಲನೆ 29/1/2024ರಿಂದ 31/1/2024 ದಾಖಲಾತಿ ಪರಿಶೀಲನೆ ನಡೆಯುತ್ತೆ. ಅದಾದ ನಂತರ ಏನು ಸರ್ ಅಂದರೆ 4ನೇ ತಾರೀಕಿನಿಂದ ಏನಾಗುತ್ತೆ, ನಿಮ್ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 4 ಮತ್ತು 5ನೇ ತಾರೀಕು 2 ದಿನ ಆಪ್ಷನ್ ಎಂಟ್ರಿ ಇರುತ್ತೆ. ನೀವು ಬೇಕಾದಷ್ಟು ಕಾಲೇಜ್ಗಳನ್ನ ಚಾಯ್ಸ್ ಮಾಡಬೇಕು. ಆಪ್ಷನ್ ಎಂಟ್ರಿ ಆದ ನಂತರ ಏನು ಸರ್ ಅಂತೇಳಿ ಅಂದರೆ ಆಯ್ಕೆ ಪಟ್ಟಿ ಆ್ಯಸ್ ಇಟ್ ಈಸ್ ಲಿಸ್ಟನ್ನು ಬಿಡ್ತಾರೆ. ಎಷ್ಟನೇ ತಾರೀಕು ಬಿಡ್ತಾರೆ ಅಂದರೆ ಫೆಬ್ರವರಿ 7ಕ್ಕೆ ಲಿಸ್ಟ್ ಬಿಡ್ತಾರೆ. ಎಷ್ಟಕ್ಕೆ ಬಿಡ್ತಾರೆ? ಫೆಬ್ರವರಿ 7ಕ್ಕೆ. ಯಾವ ವೆಬ್ಸೈಟ್ ಅಂದರೆ www.schooleducationkarnataka.government ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಲಿಸ್ಟನ್ನು ಬಿಡ್ತಾರೆ. ನೀವು ಅಲ್ಲಿ ಹೋಗಿ ನಿಮ್ಮ ಹೆಸರನ್ನು ನೋಡ್ಕೋಬೋದು. ಇದಿಷ್ಟೇನಾಗಿತ್ತಪ್ಪ ಅಂದರೆ B.Ed 3rd ರೌಂಡ್ ಮತ್ತು 4th ರೌಂಡ್ ಯಾವಾಗ ಅರ್ಹತಾ ಪಟ್ಟಿಯನ್ನು ಬಿಡ್ತಾರೆ, ಆಪ್ಷನ್ ಎಂಟ್ರಿ ಯಾವಾಗ, ಇದರ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.